ರಾಜ್ಯದಲ್ಲಿ ಈಗ ಮತ್ತೊಮ್ಮೆ ಮಾಜಿ ಜೋಡೆತ್ತುಗಳ ಗುದ್ದಾಟ ಶುರುವಾಗಿದೆ ಅಂತೆ. ನಿನ್ನೆಯಷ್ಟೇ ಡಿಕೆ ಬ್ರದರ್ಸ್ ವಿರುದ್ಧ ಏಕವಚನದಲ್ಲೇ ವಾಗ್ದಾಳಿ ನಡೆಸಿದ ಎಚ್ಡಿಕೆ 2028ಕ್ಕೆ ರಾಜ್ಯದಲ್ಲಿ ರಾಮರಾಜ್ಯ ಅಧಿಕಾರಕ್ಕೆ ಬರಲಿದೆ ಅಂತ ಹೇಳಿದರು. ಇದಕ್ಕೆ ತಿರುಗೇಟು ಕೊಟ್ಟ ಡಿಕೆಶಿ, ನಮ್ಮನ್ನು ನೆನಪಿಸಿಕೊಳ್ಳದಿದ್ದರೆ ಅವರಿಗೆ ಶಕ್ತಿನೂ ಬರಲ್ಲ, ಧೈರ್ಯನೂ ಬರೋದಿಲ್ಲ ಅಂತ ಅವರ ಟಾಂಗು. ನಾವು ಕುಟುಂಬ ರಾಜಕಾರಣದಲ್ಲಿ ತೊಡಗಿಲ್ಲ ಅಂತ ಅವರ ಕಾಲು ಹೇಳಿದರು. ಹಳ್ಳಿಗೂ ಸಾರಾಯಿ ಸಪ್ಲೈ ಆಗ್ತಿದೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಟೀಕೆ ಮಾಡಿದ್ರು. ಇದಕ್ಕೆ ಅಬಕಾರಿ ಸಚಿವ ತಿಮ್ಮಾಪುರ್ ತಿರುಗೇಟನ್ನು ಕೊಟ್ಟು, ನಿಮ್ಮ ತಂದೆ ಬಿಜೆಪಿ ಅಧಿಕಾರದಲ್ಲಿದ್ದಾಗ ಸಿಎಂ ಆಗಿದ್ರಲ್ಲ, ಆಗೇನೇನ್ ಮಾಡಿದ್ರು ಅನ್ನೋದು ನೆನಪಿಲ್ವಾ ಅಂತ ಪ್ರಶ್ನೆ ಮಾಡಿದ್ರು. ಟೂರಿಸ್ಟ್ ಬೋಟ್ ಮಗುಚಿ ಬಿದ್ದು 2 ಸಾವನ್ನಪ್ಪಿರುವ ಘಟನೆ ಉಡುಪಿಯ ಕೋಡಿಬೆಂಗ್ರೆ ಬಳಿ ನಡೆದಿದೆ. 15 ಮಂದಿ ಪ್ರಯಾಣಿಕರೊಂದಿಗೆ ಡೆಲ್ಟಾ ಬೀಚ್ನಿಂದ ತೆರಳುವಾಗ ಅಲೆಗಳ ಹೊಡೆತಕ್ಕೆ ಮಗುಚಿ ಟೂರಿಸ್ಟ್ ಬೋಟ್ ಮಗುಚಿತು. ಸ್ಥಳೀಯರ ರಕ್ಷಣೆಗೆ ಧಾವಿಸಿದಂತಹ ಮಂದಿ ನೀರು ಪಾಲಾಗಿದ್ದು 13 ಜನರನ್ನು ರಕ್ಷಣೆ ಮಾಡಲಾಗಿದೆ. ಬೋಟ್ನಲ್ಲಿದ್ದ ಪ್ರವಾಸಿಗರನ್ನ ಬೋಟ್ ಸಿಬ್ಬಂದಿ ಲೈಫ್ ಜಾಕೆಟ್ ನೀಡಿದ್ರಂತೆ. ಆದರೆ ಅದರಲ್ಲಿ ಕೆಲವರು ನಿರಾಕರಿಸಿದ್ರು. ಹಾಗಾಗಿ ಈ ರೀತಿ ಆಗಿದೆ ಅಂತ ಹೇಳಲಾಗ್ತಿದೆ. ಗೋಕರ್ಣದಲ್ಲಿ ಲೈಫ್ ಗಾರ್ಡ್ ಎಚ್ಚರಿಕೆಯನ್ನು ಗಂಭೀರವಾಗಿ ಪರಿಗಣಿಸದೆ ಸಮುದ್ರಕ್ಕಿಳಿದ 3 ಪ್ರವಾಸಿಗರನ್ನ ಕೊನೆಗೆ ಲೈಫ್ ಗಾರ್ಡ್ಗಳೇ ರಕ್ಷಿಸಿದ್ದಾರೆ. ಚಿತ್ರದುರ್ಗದಿಂದ 21 ಜನರು ಗೋಕರ್ಣ ಬೀಚ್ ನೋಡೋಕೆ ಪ್ರವಾಸಕ್ಕೆ ಹೋಗಿದ್ರಂತೆ. ಇವರಲ್ಲಿ 6 ಜನ ಸಮುದ್ರಕ್ಕಿಳಿದಾಗ ಅಲೆಯ ಅಬ್ಬರದಲ್ಲಿ 3 ಜನ ಕೊಚ್ಚಿಕೊಂಡು ಹೋಗಿದ್ರು. ಚಾಲಕನ ಅಜಾಗರೂಕತೆಯಿಂದ ಬಿಎಂಟಿಸಿ ಬಸ್ ರೈಲಿಗೆ ಡಿಕ್ಕಿ ಹೊಡೆದಿದೆ. ಅದೃಷ್ಟವಶಾತ್ ಬಸ್ನಲ್ಲಿ ಯಾರೂ ಇಲ್ಲದೇ ಇದ್ದರಿಂದ ಪ್ರಾಣಾಪಾಯ ತಪ್ಪಿದೆ. 51ನೇ ಡಿಪೋ ಬಸ್ ಕಾಡುಗೋಡಿ ಬಸ್ ನಿಲ್ದಾಣಕ್ಕೆ ತೆರಳುತ್ತಾ ಇತ್ತು. ಸಾದರಮಂಗಲ ಬಳಿ ಬಸ್ ರಿವರ್ಸ್ ತೆಗೆಯೋ ಹಂತದಲ್ಲಿ ರೈಲಿಗೆ ಡಿಕ್ಕಿ ಹೊಡೆದು ಬಸ್ ಫುಲ್ ಡ್ಯಾಮೇಜ್ ಆಯಿತು. ಕರ್ನಾಟಕ ವಿಧಾನಸಭೆಯಲ್ಲಿ ಸಭಾಧ್ಯಕ್ಷರು ಕುಳಿತುಕೊಳ್ಳುವ ಆಕರ್ಷಕ ಕುರ್ಚಿಯ ರೀತಿಯಲ್ಲಿ ಉತ್ತರ ಪ್ರದೇಶದ ವಿಧಾನಸಭೆಯ ಸಭಾಧ್ಯಕ್ಷರಾದ ಸತೀಶ್ ಮಹಾನ್ ಕೆತ್ತನೆ ಮಾಡಿಸಿ ಕುರ್ಚಿಯನ್ನು ಅಲಂಕರಿಸಿದ್ದಾರೆ. ಕಳೆದ ವರ್ಷದ ಸೆಪ್ಟೆಂಬರ್ ತಿಂಗಳಲ್ಲಿ ಉತ್ತರ ಪ್ರದೇಶದ ಸಚಿವರು, ಶಾಸಕರು ಹಾಗೂ ಹಿರಿಯ ಅಧಿಕಾರಿಗಳ ತಂಡವೊಂದು ಕರ್ನಾಟಕ ವಿಧಾನಸೌಧಕ್ಕೆ ಭೇಟಿಯನ್ನು ಕೊಟ್ಟಾಗ ನಮ್ಮ ಸ್ಪೀಕರ್ ಕುರ್ಚಿ ಮೇಲೆ ಕಣ್ಣು ಬಿದ್ದಿತ್ತಂತೆ ಅವರಿಗೆ. ಮನೆ ಕೆಲಸದಾಕಿಯನ್ನ ಮದುವೆ ಆಗ್ತೀನಿ ಅಂತ ನಂಬಿಸಿ ನಿರಂತರ ಅತ್ಯಾಚಾರ ನಡೆಸಿದ್ದಾನೆ. ಆ ಆರೋಪದಲ್ಲಿ ದುರಂದರ್ ಸಿನಿಮಾದ ನಟ ನದೀಮ್ ಖಾನ್ ಅನ್ನು ಬಂಧನಕ್ಕೆ ಒಳಪಡಿಸಲಾಗಿದೆ. 41 ವರ್ಷದ ಮಹಿಳೆ ನೀಡಿದಂತಹ ದೂರಿನ ಆಧಾರದ ಮೇಲೆ ಅರೆಸ್ಟ್ ಆಗಿರೋದು. 10 ವರ್ಷಗಳಿಂದ ಇದೇ ರೀತಿಯಾಗಿ ನಂಬಿಸಿ ಅತ್ಯಾಚಾರ ಎಸಗಿದ್ದಾನೆ ಅನ್ನೋದು ಆಕೆಯ ಆರೋಪ. ಯುಎಇ ಅಧ್ಯಕ್ಷ ಪಾಕಿಸ್ತಾನಕ್ಕೆ ಶಾಕ್ ಕೊಟ್ಟಿದ್ದಾರೆ. ಇಸ್ಲಾಮಾಬಾದ್ ಏರ್ಪೋರ್ಟ್ ನಿರ್ವಹಣೆಯನ್ನು ಒಪ್ಪಂದದಿಂದ ದೂರ ಉಳಿಯುವ ಮೂಲಕ ಯುಎಇ ಅಧ್ಯಕ್ಷ ಶೇಖ್ ಮೊಹಮ್ಮದ್ ಪಾಕ್ಗೆ ಶಾಕ್ ಕೊಟ್ಟಿದ್ದಾರೆ. 2025ರಲ್ಲಿ ಆದ ಈ ಒಪ್ಪಂದದಿಂದ ಯುಎಇ ಹೊರಬಂದಿದ್ದು ಪಾಕಿಸ್ತಾನಕ್ಕೆ ಜಾಗತಿಕವಾಗಿ ಮುಜುಗರ ಉಂಟಾಗುವಂತೆ ಮಾಡಿದೆ. ಅದರಲ್ಲೂ ಭಾರತದೊಂದಿಗೆ ಒಪ್ಪಂದಗಳಿಗೆ ಸಹಿ ಹಾಕಿದ ಕೆಲವೇ ದಿನಗಳಲ್ಲಿ ಅಬುಧಾಬಿಯಿಂದ ಈ ನಿರ್ಧಾರಕ್ಕೆ ಬಂದಿದ್ದು ಇನ್ನಷ್ಟು ಅವಮಾನಗೊಳಿಸಿದೆ. ಮಹದೇಶ್ವರ ಭಕ್ತನ ಮೇಲೆ ದಾಳಿ ಮಾಡಿ ಕೊಂದು ಹಾಕಿದ ಚಿರತೆ ಸೆರೆ ಹಿಡಿದ ಬೆನ್ನಲ್ಲೇ ಚಾಮರಾಜನಗರದಲ್ಲಿ ಮತ್ತೊಂದು ಚಿರತೆಯ ಆತಂಕ ಮನೆ ಮಾಡಿದೆ. ಜಿಲ್ಲೆಯ ಹನೂರು ತಾಲೂಕಿನ ಮಹದೇಶ್ವರ ಬೆಟ್ಟದ ಪುನಾಚಿ ಗ್ರಾಮದಲ್ಲಿ ಕಟ್ಟಿ ಹಾಕಿದ ಹಸುವಿನ ಮೇಲೆ ಚಿರತೆ ದಾಳಿ ನಡೆಸಿದೆ.